ನಡೆದಂತ ಘಟನೆ ಏನು ಒಬ್ಬ ಅಭ್ಯರ್ಥಿಯ ನಾಮಪತ್ರವನ್ನ ಅನಧಿಕೃತ ದಾಖಲೆಗಳು ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವಾಪಸ್ ಪಡೆಯುವಂತ ಕುತಂತ್ರವನ್ನ ಕಾಂಗ್ರೆಸ್ ದಾವಣಗೆರೆಯಲ್ಲಿ ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ವಕೀಲರು ನಾವು ಎಲ್ಲ ಆ ಸಂದರ್ಭದಲ್ಲಿ ಇದ್ವಿ. ಅದನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಸ್ವೀಕಾರ ಮಾಡಿರಲ್ಲ ಆರ್ವೋದು. ನಾವು ಸ್ವೀಕಾರ ಮಾಡಿಲ್ಲ ಅಂತ ನಮ್ಮ ಹತ್ರ ಸ್ಪಷ್ಟನೆಯನ್ನು ಹೇಳಿದ್ರು. ಆದರೆ ಇವರ ಏನು ಅಕ್ರಮ ಮತ್ತು ಗೂಂಡಾ ವರ್ತನೆ ಕಾಂಗ್ರೆಸ್ ನಾಯಕರದೇನಿದೆ ಇದು ಕಾನೂನಿನ ಅಡಿಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಇರೋ ಫೋರ್ಜರಿ ಮತ್ತು ವಂಚನೆ ಕೇಸಲ್ಲಿ BNS ಆಕ್ಟ್ ಪ್ರಕಾರ 336 ಸೆಕ್ಷನ್ ಹಾಕಬಹುದು. ಅಂದ್ರೆ ಹಳೆ IPS ಸೆಕ್ಷನ್ 468 ಸೆಕ್ಷನ್ ಮುಖಾಂತರ ಅವ್ರನ್ನ ವಂಚಿಸಲು ಏನು ಪ್ರಯತ್ನ ಮಾಡಿದರೆ 7 ವರ್ಷದ ತನಕ ಅವ್ರಿಗೆ ಶಿಕ್ಷೆ ಆಗುವಂತ ಕಾನೂನಿದೆ. ಆಮೇಲೆ ಚುನಾವಣಾ ಅಧಿಕಾರಿಯನ್ನೇ ವಂಚನೆ ಮಾಡಕ್ ಹೋಗ್ತಾರೆ ಅವರು. ಚುನಾವಣಾ ಅಧಿಕಾರಿಗೆ ಸುಳ್ಳು ಹೇಳಿ ಮೋಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. BNS ಆಕ್ಟ್ 318 ಪ್ರಕಾರ ಹಳೆಯ ಕಾಯ್ದೆ IPC 420 ಆಗತ್ತೆ. ಇದ್ರ ಪ್ರಕಾರನೂ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಳೆ ಆಕ್ಟ್ 170ರಲ್ಲಿ ಒಂದು ಅಪರಾಧಕ್ಕೆ 1 ವರ್ಷ ಜೈಲು ಅಥವಾ ದಂಡವನ್ನು ವಿಧಿಸುವಂತ ಎರಡನ್ನೂ ಹಾಕುವಂತ ಕಾನೂನಿನಲ್ಲಿ ಅವಕಾಶ ಇದೆ. ಇಲ್ಲಿ ಅವ್ರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಇಡೀ ಸಿಸ್ಟಮ್ ಅನ್ನ ಅವರು ದುರುಪಯೋಗ ಮಾಡುವಂತ ವಂಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಾವೇನು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಇನ್ನು FIR ಮಾಡಿಲ್ಲ. ಅವ್ರನ್ನ FIR ಅನ್ನು ಸಹ ಮಾಡಬೇಕು. ಏನು BNS 336, BNS 318, BNS 170 ಈ ಎರಡರಲ್ಲಿ ಕೇಸನ್ನು ದಾಖಲು ಮಾಡಿ ಯಾರು ಈ ಪ್ರಯತ್ನವನ್ನ ಮಾಡಿದರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಬಂಧಿಸದೇ ಇದ್ರೆ ಈ ಕಾಂಗ್ರೆಸ್ನ ಸಂಸ್ಕೃತಿ ಇದೆ, ನಮ್ಗೆಲ್ಲ ಗೊತ್ತಿದೆ. ಕಳೆದ ಒಂದು ಚುನಾವಣೆಯಲ್ಲಿ B ಫಾರಂನ ತಿದ್ದಿ ಮಾಡಿರುವಂತ ದೊಡ್ಡ ದುಷ್ಕೃತ್ಯವನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಚುನಾವಣಾ ಆಯೋಗಕ್ಕೆ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ವಿ. ರಾಜ್ಯ ಚುನಾವಣಾ ಮುಖ್ಯ ಅಧಿಕಾರಿಗಳಿದ್ದಾರೆ, ಅವರು ಈ ದಾವಣಗೆರೆ ಕ್ಷೇತ್ರವನ್ನ ಸೂಕ್ಷ್ಮ ಕ್ಷೇತ್ರವಂತ ಘೋಷಣೆ ಮಾಡಬೇಕು. ಅವರೇ ಖುದ್ದು ಅವರ ಕಣ್ಗಾವಲಲ್ಲೇ ಇಡೀ ಚುನಾವಣೆ ಎಲ್ಲಾ ಪ್ರಕ್ರಿಯೆಗಳನ್ನು ನಡೀಬೇಕು. ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ತಿರುವಂತ ಅನೇಕ ಜನ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ಅವ್ರು ನಾವು ಪ್ರಾಮಾಣಿಕ ಕೆಲಸ ಮಾಡ್ಲಿಕ್ಕೆ ಕಾಂಗ್ರೆಸ್ನ ವ್ಯವಸ್ಥೆ ಬಿಡೋದಿಲ್ಲ. ಅವ್ರಿಗೆ ಹೆದರಿಸಿ ಬೆದರಿಸಿ ಆಸೆ ಆಮಿಷಗಳನ್ನ ಒಡ್ಡಿ ಅವರನ್ನ ಅವರ ತಾಳಕ್ಕೆ ತಕ್ಕಂಗೆ ಕುಣಿಯುವಂತ ಕೆಲಸವನ್ನ ಮಾಡುವಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಹಾಗಾಗಿ ನಾವು ರಾಜ್ಯ ಚುನಾವಣಾಕ್ಕೂ ಮತ್ತೆ ಕೇಂದ್ರ ಚುನಾವಣಾಕ್ಕೂ ಆಗ್ರಹ ಪಡಿಸ್ತಾ ಇದೀವಿ. ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ರಾಜ್ಯ ಚುನಾವಣಾ ಆಯೋಗದ ನಿರೀಕ್ಷಣೆಯಲ್ಲೇ ಎಲ್ಲ ಚುನಾವಣೆಗಳು ನಡೀಬೇಕು, ಪ್ರಕ್ರಿಯೆಗಳು ನಡೀಬೇಕು ಅಂತೇಳಿ ಆಗ್ರಹ ಪಡಿಸ್ತಾರೆ. ಅವ್ರನ್ನ ಬಂಧಿಸಬೇಕು. ಕಾನೂನಿನ ಅಡಿಯಲ್ಲಿ, ಜನಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಮತ್ತೆ ನಮ್ಮ BNS ಅಡಿಯಲ್ಲಿ ಚುನಾವಣೆಯಲ್ಲಿ ಅಕ್ರಮ ಮಾಡ್ತಾ ಇದ್ದಾರೆ ಅವರು. ಒಬ್ಬ ಫೋರ್ಜರಿ ಸೈನ್ ಮಾಡಿರುವಂತದ್ದು ಬಹಳ ಹಳೆ ಕಾಯ್ದೆಯಲ್ಲಿ 420 ಕೇಸ್ ಅದನ್ನು ಮಾಡಿರೋದಕ್ಕೆ ಕೂಡಲೇ FIR ದಾಖಲೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಸರ್, ಅಕ್ರಮ ಒಂದೆಡೆ ಆದ್ರೆ ಆತ ಸೂಚಕನೂ ಅಲ್ಲ, ಕ್ಯಾಂಡಿಡೇಟು ಅಲ್ಲ, ಚುನಾವಣಾ ಕಚೇರಿ ಪ್ರವೇಶ ಹೇಗೆ ಮಾಡಿದ ಅಂತ ಅದೇ ಇವೆಲ್ಲ ಅವನ ಪಾತ್ರ ಹೆಸರಿಗೆ ಅವನ ಏಜೆಂಟ್ ಆಗಿದ್ನ ಅಥವಾ ಸೂಚಕ ಆಗಿದ್ನ ಏನಾದ್ರು ಮಾಹಿತಿ ಇದೆ ಸರ್? ಏಜೆಂಟ್ ಅಂತ ಹೇಳ್ತಾರೆ, ಮತ್ತೆ ಅವ್ರ ಕ್ಯಾಂಡಿಡೇಟ್ ರಿಲೇಷನ್ ಅಂತ ಹೇಳ್ತಾರೆ. ಇರ್ಲಿ, ಯಾರೇ ಇರ್ಲಿ, ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಯಾರಿಗೂ ಇಲ್ಲ. ಆ ಸಂದರ್ಭದಲ್ಲಿ ನಾನೇ ಕ್ಯಾಂಡಿಡೇಟ್ ಏಜೆಂಟ್, ನಾನು ಹೋಗ್ಲಿಕ್ಕೂ ನಾವು ಪ್ರಶ್ನೆ ಕೇಳಿದ್ರು. ಆಮೇಲೆ ಕ್ಯಾಂಡಿಡೇಟ್ ಏಜೆಂಟ್ ಅಂತ ಹೇಳಿದ ಮೇಲೆ ನಮ್ಮನ್ನು ಒಳಗೆ ಬಿಟ್ಟರು. ನಮ್ಮ ವಕೀಲರನ್ನು ಬಿಟ್ಟಿರ್ಲಿಲ್ಲ. ನಾಗರಾಜ್ ಹೋದ್ರು. ನಾಗರಾಜು ಏನು ಅಧಿಕೃತವಾಗಿ ಏನು ಇಲ್ಲ, ಅವ್ರು ಹೋದ್ರು. ನಮ್ಮ ವಕೀಲರು ಕೇಳಿದಾಗ ಇಲ್ಲಿ ಯಾರನ್ನು ಬಿಡಲ್ಲ ಅಂತ ಹೇಳಿದ್ರು. ಮತ್ತೆ ಅವ್ರು ಕಳಿಸಿದ ಮೇಲೆ ಜೋರ್ ಮಾಡಿದ ಮೇಲೆ ಆಮೇಲೆ ನಮ್ಮ ವಕೀಲರನ್ನ ಒಳಗೆ ಬಿಟ್ಟರು, ನಮ್ಮನ್ನು ಒಳಗೆ ಬಿಟ್ಟರು. ಅಂದ್ರೆ ಇಲ್ಲಿ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂತ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು. ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಖಂಡಿತವಾಗಿ ಇದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಾವು ನೇರವಾಗಿ ಹೇಳ್ತಾ ಇದ್ವಿ ಅದನ್ನ. ಹಾಗಾಗಿ ನಾವು ರಾಜ್ಯ ಚುನಾವಣೆಗೆ ಆಗ್ರಹ ಪಡಿಸ್ತಾ ಇರೋದು, ಇಡೀ ವ್ಯವಸ್ಥೆಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವರ ಮನೆ ಕೆಲಸ ಹೌದು 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 ಅದು ಬೇಕು ಅಂತ ಮಾಡ್ತಿರೋ ಅಥವಾ ಒತ್ತಾಯ ಪೂರ್ವಕ ಮಾಡ್ತಿರೋ ಅಥವಾ ಯಾವ್ದೋ ಆಸೆ ಆಮಿಷ ಒಡ್ಡಿ ಮಾಡಿರ್ಬೋದು. ಅದಕ್ಕೆ ನಾವು ಯಾವುದೇ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ, ಅವ್ರನ್ನ ದುರುಪಯೋಗ ಮಾಡ್ಕೊಂತಿದ್ದಾರೆ. ಹಣ ಬಲದಿಂದ ತೋಳ್ಬಲದಿಂದ ಮಾಡ್ತಾ ಇದ್ರೆ ಅದು ಆಗಬಾರ್ದು ಅಂತಂದ್ರೆ ಚುನಾವಣಾ ಆಯೋಗ ಇದನ್ನು ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ರಾಜ್ಯ ಚುನಾವಣಾಧಿಕಾರಿಗಳೇ ಅವರ ಪ್ರತಿ ನಿಮಿಷದ ನಿಗ್ರಹಣೆ ಮೇಲೆ ಈ ಚುನಾವಣೆ ನಡೀಬೇಕು ಅಂತ ಹೇಳಕ್ಕೆ